ನ್ಯೂಸ್ ಫಸ್ಟ್ ಕನ್ನಡ ತಂಡ ಈಗ ಮಹಾಕುಂಭಮೇಳ ನಡೀತಾ ಇರುವ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿದೆ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಈಗ ಜುನಾ ಅಖಾಡದಿಂದ ಸನ್ಯಾಸಿಗಳಿಗೆ ನಾಗ ಸಾಧುಗಳಾಗಿ ದೀಕ್ಷೆಯನ್ನು ನೀಡುವಂತಹ ಪ್ರಕ್ರಿಯೆ ನಡೀತಾ ಇದೆ. ಇಲ್ಲಿ ತಾವು ನೋಡಬಹುದು, ಮುಖ್ಯವಾಗಿ ಸುಮಾರು 6 ರಿಂದ 7 ಸಾವಿರ ಮಂದಿ ಸನ್ಯಾಸಿಗಳಿಗೆ ನಾಗ ಸಾಧುವಿನ ದೀಕ್ಷೆಯನ್ನ ನೀಡಲಾಗುತ್ತೆ. ಈ ಮೂಲಕವಾಗಿ ಇವರೆಲ್ಲರನ್ನು ಕೂಡ ನಾಗ ಸಾಧುಗಳಾಗಿ ಜುನಾ ಅಖಾಡಕ್ಕೆ ಸೇರ್ಪಡೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮುಖ್ಯವಾಗಿ ಜುನಾ ಅಖಾಡದಲ್ಲಿ ಸುಮಾರು 20 ಲಕ್ಷದಷ್ಟು ಮಂದಿ ನಾಗ ಸಾಧುಗಳಿದ್ದಾರೆ. ಈಗ ಹೊಸದಾಗೂ ಕೂಡ ನಾಗ ಸಾಧುಗಳನ್ನ ಸೇರ್ಪಡೆಯನ್ನ ಮಾಡ್ಕೊಳ್ಳಿಕ್ಕೋಸ್ಕರ ಈಗ ಸನ್ಯಾಸಿಗಳಿಗೆ ನಾಗ ಸಾಧುವಿನ ದೀಕ್ಷೆಯನ್ನ ನೀಡಲಾಗ್ತಾ ಇದೆ. ಮುಖ್ಯವಾಗಿ ಇವರಿಗೆ ಈ ಒಂದು ನಾಗ ಸಾಧುವಿನ ದೀಕ್ಷೆಯನ್ನ ನೀಡಲಿಕ್ಕೆ ಅನೇಕ ಪ್ರಕ್ರಿಯೆಗಳನ್ನ, ಒಂದು ಕಠಿಣವಾದಂತಹ ಪ್ರೊಸೀಜರ್ ಅನ್ನು ಕೂಡ, ಧಾರ್ಮಿಕ ವಿಧಿವಿಧಾನಗಳನ್ನು ಕೂಡ ಫಾಲೋ ಮಾಡಬೇಕಾಗಿದೆ. ಮೊದಲನೇದಾಗಿ ಅವರ ಪಂಚಕೇಶ ಮುಂಡನವನ್ನ ಮಾಡಲಾಗುತ್ತೆ. ಅಡಿಯಿಂದ ಮುಡಿಯವರೆಗೂ ಕೂಡ ಕೇಶ ಮುಂಡನವನ್ನ ಮಾಡಲಾಗುತ್ತೆ. ಬಳಿಕ ಪಂಚಗವ್ಯದಿಂದ ಸಂಸ್ಕಾರವನ್ನ ಈಗಾಗಲೇ ನೀಡಲಾಗಿದೆ. ಇನ್ನು ಈಗ ಪಿಂಡದಾನ ಸಂಸ್ಕಾರ ನಡೀತಾ ಇದೆ. ಅಂದ್ರೆ ಒಟ್ಟು 17 ಪಿಂಡ ಪ್ರದಾನವನ್ನ ಮಾಡಲಾಗುತ್ತೆ. ಅಂದ್ರೆ ತಮ್ಮ ಹಿಂದಿನ 7 ಜನ್ಮಗಳು, ಮುಂದಿನ 7 ಜನ್ಮಗಳು, ಜೊತೆಗೆ ತಮ್ಮ ತಂದೆ ತಾಯಿಗೂ ಕೂಡ ಪಿಂಡ ಪ್ರದಾನವನ್ನ ಮಾಡಬೇಕಾಗುತ್ತೆ. ಕೊನೆಯದಾಗಿ ತಮಗೆ ತಾವೇ ಖುದ್ದಾಗಿ ತಮ್ಮ ಪಿಂಡವನ್ನ ತಾವೇ ದಾನವನ್ನ ಮಾಡಬೇಕಾಗುತ್ತೆ. ಈಗ ಒಟ್ಟು 17 ಪಿಂಡ ಪ್ರದಾನವನ್ನ ಇಲ್ಲಿ ಈ ನಾಗ ಸಾಧುಗಳಾಗುವಂತವರು ಮಾಡಬೇಕು. ಇದಾದ ಬಳಿಕ ಈ ಒಂದು ತ್ರಿವೇಣಿ ಸಂಗಮದಲ್ಲಿ 108 ಬಾರಿ ನದಿನಲ್ಲಿ ಮುಳುಗೇಳಬೇಕು. ಇದಾದ ಬಳಿಕ ಇವರನ್ನ ಜುನಾ ಅಖಾಡಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಜುನಾ ಅಖಾಡದ ಧ್ವಜದ ಕೆಳಗೆ ಪೀಠಾಧೀಶ್ವರರಿಂದ ನಾಗ ಸಾಧುವಿನ ದೀಕ್ಷೆಯನ್ನ ಇವರಿಗೆ ನೀಡಲಾಗುತ್ತೆ. ಈ ಒಂದು ರಾತ್ರಿ ವೇಳೆಯಲ್ಲಿ ಅತ್ಯಂತ ರಹಸ್ಯಮಯವಾಗಿನೇ ಇವರಿಗೆ ನಾಗ ಸಾಧುವಿನ ದೀಕ್ಷೆಯನ್ನ ನೀಡಲಾಗುತ್ತೆ. ಆ ಒಂದು ದೀಕ್ಷೆಯನ್ನ ನೀಡುವಂತ ಸಂದರ್ಭದಲ್ಲೂ ಕೂಡ ಇವರ ಸಾವಾದ್ರೂ ಆಗ್ಬೋದು ಅನ್ನುವ ಒಂದು ಮಾತನ್ನ ಈಗ ಜುನಾ ಅಖಾಡದ ಕೆಲವೊಂದು ಮಹಂತರು ಈಗಷ್ಟೇ ನಮಗೆ ತಿಳಿಸಿದ್ದಾರೆ. ಈಗ ಕಠಿಣವಾದಂತಹ ಪ್ರಕ್ರಿಯೆಯನ್ನ ನೀಡಲಾಗುತ್ತೆ. ಇವತ್ತು ರಾತ್ರಿನೇ ರಹಸ್ಯಮಯವಾದಗೇನೆ ಒಂದು ಧಾರ್ಮಿಕ ವಿಧಿವಿಧಾನಗಳನ್ನ, ಪೂಜಾ ಪ್ರಕ್ರಿಯೆಗಳನ್ನ ಇವೆಲ್ಲವನ್ನು ಕೂಡ ಪೂರೈಸೇನೆ ನಾಗ ಸಾಧುವಿನ ದೀಕ್ಷೆಯನ್ನ ನೀಡಲಾಗುತ್ತೆ. ಇವೆಲ್ಲವೂ ಕೂಡ ನಿರಂತರವಾಗಿ 24 ಗಂಟೆಗಳ ಕಾಲ ನಡೆಯುತ್ತೆ. 24 ಗಂಟೆಗಳ ಕಾಲವೂ ಕೂಡ ಇವರಿಗೆ ಯಾವುದೇ ಅನ್ನ ಆಹಾರವನ್ನು ಕೂಡ ನೀಡೋದಿಲ್ಲ. ಬದಲಿಗೆ ಇವರಿಗೆ ಇವೆಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನ ಪೂರೈಸಬೇಕಾಗುತ್ತೆ. ಅದಾದ ಬಳಿಕ ನಾಗ ಸಾಧುಗಳಾಗ್ತಾರೆ. ನಾಗ ಸಾಧುಗಳಾದ ಬಳಿಕ ಇವರಿಗೆ ತಮ್ಮ ಕುಟುಂಬದೊಂದಿಗೆ, ಪರಿವಾರದೊಂದಿಗೆ ಯಾವುದೇ ಸಂಬಂಧವೂ ಕೂಡ ಇರೋದಿಲ್ಲ. ಎಲ್ಲಾ ಸಂಬಂಧಗಳು ಕೂಡ ಕಟ್ಟಾಗಿ ಹೋಗ್ತವೆ. ಇವರು ಇನ್ನು ಮುಂದೆ ಏನಿದ್ರು ಕೂಡ ಜುನಾ ಅಖಾಡದ ಮಹಾಮಂಡಲೇಶ್ವರರ, ಪೀಠಾಧೀಶ್ವರರ ಅಧೀನದಲ್ಲಿ ಕರ್ತವ್ಯವನ್ನ ನಿರ್ವಹಿಸಬೇಕಾಗುತ್ತೆ. ಆ ವೇಳೆಯಲ್ಲಿ ಇವರು ನಮ್ಮ ಅಣ್ಣ, ತಮ್ಮ ಅಥವಾ ನಮ್ಮ ಸಂಬಂಧಿಕರು ಅಂತೇಳಿ ಅಥವಾ ನಮ್ಮ ಮಗ ಅಂತೇಳಿ ತಂದೆ ತಾಯಿ ಆಗ್ಬೋದು, ಯಾರು ಕೂಡ ಬಂದು ಇವ್ರ ಮೇಲೆ ಹಕ್ಕು ಅಧಿಕಾರವನ್ನ ಚಲಾಯಿಸುವಂತಿರೋದಿಲ್ಲ. ಸಂಪೂರ್ಣವಾಗಿ ಜುನಾ ಅಖಾಡದ ನಾಗ ಸಾಧುಗಳಾಗಿನೇ ಇನ್ನು ಮುಂದೆ ತಮ್ಮ ಜೀವನವನ್ನ ನಡೆಸಬೇಕಾಗುತ್ತೆ. ಮಹಾಮಂಡಲೇಶ್ವರರು, ಪೀಠಾಧೀಶ್ವರರು ಸೂಚನೆಯನ್ನ ಕೊಟ್ಟಂತೆ ಸನಾತನ ಧರ್ಮವನ್ನ ದೇಶಾದ್ಯಂತ ಪ್ರಚಾರವನ್ನ ಮಾಡಬೇಕಾಗುತ್ತೆ. ದೇಶಾದ್ಯಂತ ಸನಾತನ ಧರ್ಮದ ರಕ್ಷಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಮುಂದೆ ಕೂಡ ಇವರು ನಾಗ ಸಾಧುಗಳಾಗಿ ತಮ್ಮ ಜೀವನವನ್ನ ನಡೆಸಬೇಕಾಗುತ್ತೆ. ಕೊನೆಗೆ ನಾಗ ಸಾಧುಗಳಾಗಿನೇ ಸಾವನ್ನಪ್ಪುತ್ತಾರೆ. ಅದಾದ ಬಳಿಕ ಧಾರ್ಮಿಕ ವಿಧಾನಗಳನ್ನ ಜುನಾ ಅಖಾಡದ ಸಂಪ್ರದಾಯದ ಪ್ರಕಾರವೇ ನೆರವೇರಿಸಲಾಗುತ್ತೆ. ಈಗ ಜುನಾ ಅಖಾಡಕ್ಕೆ ನಾಗ ಸಾಧುಗಳನ್ನ ನೇಮಕ ಮಾಡ್ತಕ್ಕಂತ ಪ್ರಕ್ರಿಯೆ ಈಗ ಇಲ್ಲಿ ನಡೀತಾ ಇದೆ. ಅತ್ಯಂತ ಕಠಿಣವಾದಂತಹ ಪ್ರಕ್ರಿಯೆಯನ್ನ ಈಗ ಇಲ್ಲಿ ನಡೆಸಲಾಗ್ತಾ ಇದೆ. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.